ಎಲ್ರಿಗೂ ನಮಸ್ಕಾರ. ಆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಡಸ್ಟ್ರೀಸ್, ಅದರಲ್ಲೂ ಇಂಡಸ್ಟ್ರೀಸ್ ಆ್ಯಕ್ಟ್ 1951 ಅಂತಲೂ ಕರೀತಾರೆ. ಇಂಡಸ್ಟ್ರೀಸಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1951 ಇದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಸೊ ನಿಮ್ಮ ಗ್ರೂಪ್ ಬಿ ಎಕ್ಸಾಮ್ ಈಗ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈ ಒಂದು ಕ್ಲಾಸ್ಗಳನ್ನ ಮಾಡ್ತಿರೋದು. ಸೊ ಗ್ರೂಪ್ ಬಿ ಅಂತಲ್ಲ, ಈ ವಿಡಿಯೋ ನಿಮಗೆ ಯಾವುದೇ ಎಕ್ಸಾಮಲ್ಲಿ ಕೇಳಿದ್ರು ಕೆಲವೊಂದು ಸೆಟ್ ಆಫ್ ಟಾಪಿಕ್ ಇದೆ, ಅಷ್ಟರಲ್ಲೇ ಕೇಳಬೇಕು ಅಂತ. ಸೊ ಅಷ್ಟನ್ನು ಮಾತ್ರ ಈ ವಿಡಿಯೋದಲ್ಲಿ ನೋಡೋಣ, ಸರಿನಾ? ಸೊ ನಿಮ್ಗೆ ಕೆಲವೊಂದು ಡೌಟ್ ಇರುತ್ತೆ ಎಷ್ಟು ಓದಬೇಕು ಅಂತ. ಬಟ್ ನೀವು ಈ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಓದಬೇಕು ಎಷ್ಟು ಓದಬಾರ್ದು ಅಂತ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳೋದಾದರೆ ಇಷ್ಟು ಓದಿದ್ರೆ ಸಾಕು, ಆಯಿತಾ? ಸೊ ಶುರು ಮಾಡೋಣ ಹಂಗಾದ್ರೆ. ಓಕೆ, ಇಂಡಸ್ಟ್ರೀಸ್ ಆ್ಯಕ್ಟ್ 1951. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹಿಸ್ಟ್ರಿ ಹೇಳೋದಾದರೆ, ಆಫ್ಟರ್ 1947 ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಏನಾಗ್ತದೆ, ನಮ್ಮ ಇಂಡಿಯನ್ ಎಕಾನಮಿ ಸ್ವಲ್ಪ ಕ್ಲೋಸ್ಡ್ ಎಕಾನಮಿ ಆಗುತ್ತೆ. ಅಂದರೆ ಕ್ಲೋಸ್ಡ್ ಎಕಾನಮಿ ಅಂತಂದರೆ ಟ್ರೇಡಿಂಗು ಕಂಪ್ಲೀಟ್ಲಿ ಝೀರೋ ಆಗುತ್ತೆ. ಅಂದರೆ ಇಂಪೋರ್ಟು ಝೀರೋ ಆಗಿರುತ್ತೆ, ಎಕ್ಸ್ಪೋರ್ಟು ಝೀರೋ ಆಗುತ್ತೆ. ಯಾಕೆ ಅಂತಂದರೆ ಬ್ರಿಟಿಷವ್ರು ಏನು ಬಂದು ಹೋಗಿರ್ತಾರೆ, ಅದರಿಂದ ಸ್ವಲ್ಪ ನಮಗೆ ಯಾರು ಬಂದರೂ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದರೆ ಟ್ರೇಡ್ ಮಾಡೋದಕ್ಕೆ ಬಂದರು ಅಂದರೂ ಕೂಡ ಬೇರೆ ದೇಶದವರು ಸ್ವಲ್ಪ ಭಯ ಕಾಣೋದಕ್ಕೆ ಶುರು ಆಗುತ್ತೆ. ಸೊ ಆಗ ನಾವೇನು ಮಾಡ್ತೀವಿ ಅಂದರೆ ನಾವು ಸ್ವಲ್ಪ ಕ್ಲೋಸ್ ಮಾಡ್ಕೋತೀವಿ. ಅಂದರೆ ನಮ್ಮ ಒಂದು ಟ್ರೇಡಿಂಗ್ ಡೋರ್ಸ್ ಏನಿದೆ, ಆ ಟ್ರೇಡ್ ಡೋರ್ ನಾವು ಕ್ಲೋಸ್ ಮಾಡ್ತೀವಿ. ಅಂದರೆ ಇಂಡೈರೆಕ್ಟ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಇಂಡಿಯನ್ ಎಕಾನಮಿ ಕ್ಲೋಸ್ಡ್ ಎಕಾನಮಿ ಆಗಿತ್ತು ಅಥವಾ ಕನ್ಸರ್ವೇಟಿವ್ ನೇಚರ್ ಆಗಿತ್ತು, ಆಯಿತಾ? ಸೊ ಆ ಥರ ಹೇಳಬೇಕು, ಕ್ಲೋಸ್ಡ್ ಎಕಾನಮಿ ಅಂತ ಹೇಳಬಾರ್ದು. ಸೊ ಅವರ್ ಇಂಡಿಯನ್ ಎಕಾನಮಿ ವಾಸ್ ಲೈಕ್ ಅ ಕನ್ಸರ್ವೇಟಿವ್ ಇನ್ ನೇಚರ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಯೋಚನೆ ಮಾಡ್ತಾರೆ ಪಾಲಿಸಿ ಮೇಕರ್ಸು, ನಿಮ್ಮಂಥ IAS IPS ಆಫೀಸರ್ಗಳು, IPS ಅಲ್ಲ IAS ಆಫೀಸರ್ಸು, IFSಸು, ಸೊ ಅಂತ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಏನು ಮಾಡ್ತಾರೆ, ಎಲ್ಲ ಥರದ್ದು ಯೋಚನೆ ಮಾಡ್ತಾರೆ. ಸೊ ಈ ರೀತಿ ಮಾಡಿದ್ರೆ ನಮ್ಮ ದೇಶ ಮುಂದಕ್ಕೆ ಬರಲ್ಲ. ಸೊ ನಾವು ಆದಷ್ಟು ನಮ್ಮಲ್ಲೇ ಇರುವಂತಹ, ಅಂದರೆ ಈಗ ಸದ್ಯಕ್ಕಿರುವಂತಹ ಇಂಡಸ್ಟ್ರಿಗಳನ್ನ ಮೇಲಕ್ಕೆ ಎತ್ತಬೇಕು ಅಂತ ಹೇಳಿ 5 year ಪ್ಲ್ಯಾನ್ಸು ಅದು ಇದು ಅಂತೆಲ್ಲ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಇಂಡಸ್ಟ್ರೀಸ್ನ ಮೇಲಕ್ಕೆ ಎತ್ತಬೇಕು, MSMEಗಳನ್ನ ಅಂದರೆ ಎಸ್ಟಾಬ್ಲಿಷ್ ಮಾಡಿ ಇರೋ MSMEಗಳನ್ನ ಮೇಲಕ್ಕೆ ತೊಗೊಂಡು ಬರಬೇಕು, ಡೆವಲಪ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಈ ಒಂದು ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ನ ತೊಗೊಬರ್ತಾರೆ. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ನಮ್ಮ ಇಂಡಿಯಾದಲ್ಲೇ ಇದ್ದಂಥ ಕೆಲವೊಂದು ಪ್ರೈವೇಟ್ ಸೆಕ್ಟರ್ಗಳು, ಆಯಿತಾ, ಪ್ರೈವೇಟ್ ಇಂಡಸ್ಟ್ರೀಸ್ಗಳ ಮೇಲೂ ಕೂಡ ನಿಗಾ ಇಡೋದಕ್ಕೆ ಶುರು ಮಾಡ್ತಾರೆ. ಯಾಕಂತಂದರೆ ಈಗೇನು ಬ್ರಿಟಿಷರು ಬಂದಿದ್ದರು, ಪ್ರೈವೇಟ್ ಅವರು ಕೂಡ ಪ್ರೈವೇಟೇ, ಆಯಿತಾ? ಸೊ ಅವರು ಪ್ರೈವೇಟಾಗಿ ಬಂತು, ಪ್ರೈವೇಟಾಗಿ ಟ್ರೇಡ್ ಮಾಡ್ತೀನಿ ಅಂತ ಹೇಳಿ ಮೊನೋಪಾಲೈಸ್ ಆಗಿ ಮಾಡಿಕೊಂಡು ಏನೇನೋ ಎಲ್ಲ ಮಾಡ್ಬಿಟ್ಟು ಹೋದರು. ಸೊ ಆ ರೀತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವರು ಒಂದು ನಿಗಾ ಇಡಬೇಕು, ಇವ್ರ ಮೇಲೆ ಒಂದು ಕಣ್ಣು ಇಡಬೇಕು ಅಂತ ಹೇಳಿ ಈ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ನ ತೊಗೊಂಡು ಬರ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಮೊದಲನೇದು, ಇಟ್ ಈಸ್ ಪಾಸ್ಡ್ ಇನ್ 1951. ಓಕೆ, ಟು ರೆಗ್ಯುಲೇಟ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಇನ್ ನ್ಯಾಷನಲ್ ಇಂಟ್ರೆಸ್ಟ್. ನೋಡಿ, ದೇಶದ ಹಿತಾಸಕ್ತಿಗೋಸ್ಕರ ರೆಗ್ಯುಲೇಟ್ ಮಾಡಿ, ಎಲ್ಲ ಇಂಡಸ್ಟ್ರೀಸ್ಗಳನ್ನ ರೆಗ್ಯುಲೇಟ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೊಂದು ಪರ್ಪಸ್ ಆಗಿತ್ತು. ಜೊತೆಗೆ ಇದನ್ನು ಯೂನಿಯನ್ ಲಿಸ್ಟ್ಗೆ ಹಾಕ್ತಾರೆ, ಆಯಿತಾ? ನಮ್ಮ ಸಂವಿಧಾನದಲ್ಲಿರುವಂತಹ ಯೂನಿಯನ್ ಲಿಸ್ಟ್ಗೆ ಈ ಒಂದು ಇಂಡಸ್ಟ್ರೀಸ್ ಅಥವಾ ಇಂಡಸ್ಟ್ರೀಸ್ ಆ್ಯಕ್ಟ್ ಏನಿದೆ ಇದನ್ನು ಎಂಟ್ರಿ 52 ಎಂಟ್ರಿಲಿ ಇದನ್ನು ಹಾಕ್ತಾರೆ. ಜೊತೆಗೆ ಇದು ಕೂಡ ಇಟ್ ಕವರ್ಸ್ ಇಂಡಸ್ಟ್ರೀಸ್ ಲಿಸ್ಟೆಡ್ ಇನ್ ದ ಫಸ್ಟ್ ಶೆಡ್ಯೂಲ್ ಆಫ್ ದ ಆ್ಯಕ್ಟ್. ಸೊ ನಿಮಗೆ UPSC ಅಂದರೆ UPSC ಅಂತಲ್ಲ, ಯಾವುದೇ ಎಕ್ಸಾಮಲ್ಲಿ ಏನಾದರೂ ಕ್ವಶನ್ ಕೇಳ್ತಾನೆ ಅಂದರೆ ಇದನ್ನೇ ಕೇಳ್ತಾನೆ. ವಿಚ್ ಆರ್ ದ ಇಂಡಸ್ಟ್ರೀಸ್ ಲಿಸ್ಟೆಡ್ ಇನ್ ದ ಫಸ್ಟ್ ಶೆಡ್ಯೂಲ್ ಆಫ್ ದ ಆ್ಯಕ್ಟ್? ಯಾವುದು? 1951 ಆ್ಯಕ್ಟ್, ಇಂಡಸ್ಟ್ರೀಸ್ ಆ್ಯಕ್ಟಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಇದೆ ಅಂದರೆ ಫಸ್ಟ್ ಶೆಡ್ಯೂಲಲ್ಲಿ ಲಿಸ್ಟ್ ಆಗಿರುವಂಥ ಇಂಡಸ್ಟ್ರೀಸ್ಗಳು ಹೇಳಿ ಅಂತ ಕೇಳ್ಬೋದು. ಸೊ ಮುಂದೆ ಹೇಳ್ತೀನಿ ಅದು. ಸೊ ಅದು ಕೂಡ ಇದೆ. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು, ಆಯಿತಾ? ಆಬ್ಜೆಕ್ಟಿವ್ಸಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಬೇಸಲ್ಲಿ ಕೇಳ್ಬೋದು, ಆಯಿತಾ? ಸೊ ಆಬ್ಜೆಕ್ಟಿವ್ಸ್ ಉದ್ದೇಶ ಏನಕ್ಕೋಸ್ಕರ ತೊಗೊಂಬಂದರು ಅಂತಂದರೆ, ಟು ಕಂಟ್ರೋಲ್ ಓವರ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ನಾನು ಹೇಳಿದ್ನಲ್ಲ, ಆಯಿತಾ, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ಸೊ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಫಸ್ಟು. ಅವ್ರು ಆ್ಯಕ್ಚುಲಾಗಿ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಸೊ ಯಾವ ರೀತಿ ಇದ್ದಾರೆ, ಏನೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರು ಕಂಟ್ರೋಲ್ ಇಡಬೇಕು. ನೆಕ್ಸ್ಟು ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಎಕ್ಸಾಂಪಲ್ ಹೇಳೋದಾದರೆ, ನಿಮ್ಮ ಬೆಂಗಳೂರು ಮತ್ತು ಮೈಸೂರನ್ನೇ ಕನ್ಸಿಡರ್ ಮಾಡಿ. ಸೊ ಬೆಂಗಳೂರಲ್ಲಿ ಆದಷ್ಟು ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾಸ್ಗಳು ಜಾಸ್ತಿ ಇದ್ದಾವೆ, ಅಂದರೆ ಕಂಪೇರ್ ಮಾಡೋದಕ್ಕಾಗಲ್ಲ, ಮೈಸೂರಲ್ಲೂ ಇದ್ದಾವೆ, ಆದರೂ ಕೂಡ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ, ಆಯಿತಾ? ಸ್ವಲ್ಪ ಅಲ್ಲ, ಜಾಸ್ತಿ ಅನ್ಕೋತೀನಿ, ಆಯಿತಾ? ಸೊ ಆ ಥರ ಇದ್ದಾಗ ಎರಡು ಡಿಫ್ರೆಂಟ್ ರೀಜನಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಬೆಂಗಳೂರಲ್ಲಿ ಜಾಸ್ತಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ, ಜಾಸ್ತಿ ಇನ್ಕಮ್ ಜನ್ರೇಟ್ ಆಗುತ್ತೆ, ಬಟ್ ಮೈಸೂರಲ್ಲಿ ಇರೋಲ್ಲ. ಸೊ ಆ ರೀತಿ ಆಗಬಾರ್ದು, ಎಲ್ಲ ರೀಜನಲ್ಲೂ ಬ್ಯಾಲೆನ್ಸ್ ಆಗಿರಬೇಕು. ಬ್ಯಾಲೆನ್ಸ್ಡ್ ಆಗಿ ರೀಜನಲ್ ವೈಸಲ್ಲಿ ಹೇಳೋದಾದರೆ ಡೆವಲಪ್ ಆಗಬೇಕು ಬ್ಯಾಲೆನ್ಸ್ ಆಗಿ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆಗಬಾರ್ದು ಅನ್ನೋದೊಂದು ಕಾರಣಕ್ಕೆ. ಸೊ ನೆಕ್ಸ್ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್.
ನೋಡಿ ಈಗಾಗಲೇ ಈಗ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಮ ಜಿಯೋದು ತಗೊಳ್ಳಿ. ಸೊ ಜಿಯೋದವರು ಏನು ಇಂಟರ್ನೆಟ್ ಇದರಲ್ಲಿ ಮೊನೋಪಲೈಸ್ ಮಾಡಿಕೊಂಡ್ರು, ಅಂದರೆ ಮೊನೋಪಲಿ ಆ ಥರ ಆಗಿದೆ. ಯಾಕಂದರೆ ಪಕ್ಕದಲ್ಲಿ ಏರ್ಟೆಲ್ ಎಲ್ಲ ಇದೆ, ಬಟ್ ಆದರೂ ಕೂಡ ಜಾಸ್ತಿ ಜನ ಜಿಯೋನೇ ಯೂಸ್ ಮಾಡ್ತಾರೆ. ಸೊ ಈ ಥರ ಇದ್ದಾಗ ಇವರು ಪ್ರೈಸ್ ಹೈಕ್ ಮಾಡಿದ್ರು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ. ಸೊ ಈ ರೀತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಕನ್ಸ್ಯೂಮರ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಸ್ಯೂಮರ್ಸ್ಗೆ ಎಕ್ಸ್ಪ್ಲಾಯ್ಟ್ ಆಗೋ ರೀತಿ ಆಗುತ್ತೆ. ಸೊ ಅದನ್ನು ತಡಿಬೇಕು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ನೋಡಿ, ಇಟ್ ಪ್ರಿವೆಂಟ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಅ ಕನ್ಸ್ಯೂಮರ್ ಬೈ ರೆಗ್ಯುಲೇಟಿಂಗ್ ಪ್ರೈಸ್ ಆ್ಯಂಡ್ ಸಪ್ಲೈ. ಆಯಿತಾ. ಸೊ ನೆಕ್ಸ್ಟು ನ್ಯಾಷನಲ್ ಪ್ರಯಾರಿಟೀಸ್. ಸೊ ದೇಶದ ಹಿತಾಸಕ್ತಿಗೆ ಅದು ಹೆಲ್ಪ್ ಮಾಡ್ತಾ ಇದೆ, ಅಂದರೆ ದೇಶದ GDPಗೆ ಹೆಲ್ಪ್ ಮಾಡುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅಥವಾ ಅದನ್ನು ಡೆವಲಪ್ ಮಾಡಬೇಕು ಇಂಡಸ್ಟ್ರೀಸ್ಗಳನ್ನ. ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಇಲ್ಲಿ ಎಕನಾಮಿಕ್ ಸೆಲ್ಫ್ ರಿಲಯನ್ಸು, ನ್ಯಾಷನಲ್ ಸೆಕ್ಯೂರಿಟಿ. ಏನಿದು ಎಕನಾಮಿಕ್ ಸೆಲ್ಫ್ ರಿಲಯನ್ಸ್ ಅಂದರೆ ನಮ್ಮ ಕಾಲದ ಮೇಲೆ ನಾವೇ ನಿಂತ್ಕೋಬೇಕು, ಯಾವ ಒಂದು ದೇಶದ ಮೇಲೂ ಡಿಪೆಂಡ್ ಆಗಬಾರ್ದು. ಎಕ್ಸಾಂಪಲ್ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್. ಸೊ ಅದನ್ನೆಲ್ಲ ಲಿಂಕ್ ಮಾಡ್ಕೋಬೇಕು, ಆಯಿತಾ. ಸೊ ನೆಕ್ಸ್ಟು ಫಾರಿನ್ ಎಕ್ಸ್ಚೇಂಜ್ ಕನ್ಸರ್ವೇಷನ್, ರಿಡ್ಯೂಸ್ ಡಿಪೆಂಡೆನ್ಸಿ ಆನ್ ಇಂಪೋರ್ಟ್. ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು. ಒಂದು ಚಿಕ್ಕ ಒಂದು ಕೆಲವೊಂದು ಮೆಟೀರಿಯಲ್ಸ್ಗೂ ಕೂಡ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು. ಎಕ್ಸಾಂಪಲ್ ಹೇಳೋದಾದರೆ ಈಗ ನಮ್ಮ 1951 ಅದೇ ಟೈಮ್ನ ಕನ್ಸಿಡರ್ ಮಾಡೋಣ, ಆಯಿತಾ. ಸೊ 1951 ಏನಾಗುತ್ತೆ ಅಂದರೆ ಇನ್ಫ್ಲೇಷನ್ ತುಂಬ ಜಾಸ್ತಿ ಇರುತ್ತೆ. ಈಗೇನು ಬ್ರಿಟಿಷರು ಬಿಟ್ಟೋಗಿರ್ತಾರೆ, ನಮ್ಮನ್ನ ಲೂಟಿ ಮಾಡ್ಕೊಂಡು ಹೋಗಿರ್ತಾರೆ ಬಡ್ಡೆ ತಾವು, ಆಯಿತಾ. ಸೊ ಆ ಟೈಮಲ್ಲಿ ಇನ್ಫ್ಲೇಷನ್ನು ತುಂಬ ಇರುತ್ತೆ, ಹೈಪರ್ ಇನ್ಫ್ಲೇಷನ್ ಇರೋ ಒಂದು ಟೈಮ್ ಅದು, ಆಯಿತಾ. ಸೊ ಅಂಥ ಟೈಮಲ್ಲಿ ನಮ್ಮ ಇಂಡಿಯಾ ಏನು ಮಾಡ್ತಾಯಿತ್ತು ಅಂದರೆ, ಫಾರಿನ್ ಕಂಟ್ರೀಸ್ ಅಂದರೆ USA ಇಂದ ರೈಸ್ನ ಇಂಪೋರ್ಟ್ ಮಾಡ್ತಾಯಿತ್ತು, ರೈಸು ಮತ್ತು ವೀಟ್ನ, ಆಯಿತಾ. ಸೊ ಈ ಥರ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾಯಿತ್ತು. ಬಟ್ ಈಗ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ರೈಸಲ್ಲಿ ಹೇಳೋದಾದ್ರೆ ನಮ್ಮದು ಬಾಸ್ಮತಿ ರೈಸು ತುಂಬ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಸೊ ಆ ರೀತಿ ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಬೇರೆ ದೇಶದ ಮೇಲೆ ಚಿಕ್ಕ ಒಂದಷ್ಟು ಮೆಟೀರಿಯಲ್ಸು ಕೂಡ ನಾವು ಯಾವುದೇ ಕಾರಣಕ್ಕೂ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಬಾರ್ದು. ಆದಷ್ಟು ಇಂಪೋರ್ಟ್ನ ಕಮ್ಮಿ ಮಾಡಬೇಕು, ಆಯಿತಾ. ಇಂಪೋರ್ಟ್ ಕಮ್ಮಿ ಆಯಿತು ಅಂತಂದರೆ ಏನಂತ ಅರ್ಥ ಹೇಳಿ, ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾಯಿದೆ. ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತಾಯಿದೆ, ದೇಶದ GDP ಜಾಸ್ತಿ ಆಗ್ತಾಯಿದೆ ಅಲ್ವಾ. ಸೊ ನೆಕ್ಸ್ಟು ಕೀ ಪ್ರಾವಿಷನ್ಸು. ಸೊ ಏನಿದು 1951 ಕೀ ಪ್ರಾವಿಷನ್ಸ್ ಹೇಳೋದಾದರೆ, ಮೊದಲನೇದು ನೋಡ್ರಪ್ಪ, ನೀವೇನು ಇಂಡಸ್ಟ್ರೀಸ್ ಇದ್ದೀರಾ, ಓಕೆ ಇದ್ದೀರಲ್ವಾ, ಬಂದು ನೀವು ಲೈಸೆನ್ಸ್ ತೊಗೊಳ್ಳಿ. ನೀವೇನಾದ್ರು ಈಗ ಒಂದು ಚೇರ್ನ ನೀವು ಇಂಡಸ್ಟ್ರೀಸಲ್ಲಿ ನೀವು ಯಾವುದೋ ಒಂದು ಪ್ಲಾಸ್ಟಿಕ್ ಚೇರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ, ಬನ್ನಿಲ್ಲ ಫಸ್ಟ್ ಲೈಸೆನ್ಸ್ ತೊಗೊಳ್ಳಿ. ನಿಮ್ಮದು ಏನಿದೆ ಡೀಟೇಲ್ಸು ಎಲ್ಲ ಥರದ್ದು ಬಂದು ರಿಜಿಸ್ಟರ್ ಆಗಿ ನಂತರ ನೀವು ಲೈಸೆನ್ಸ್ ತೊಗೋಬೇಕು ಅಂತ ಹೇಳ್ತದೆ, ಆಯಿತಾ. ಸೊ ಯಾವ್ಯಾವ ಇಂಡಸ್ಟ್ರೀಸು ಫಸ್ಟ್ ಸ್ಕೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ, ಎಲ್ಲ ಇಂಡಸ್ಟ್ರೀಸ್ಗಳು ಮಸ್ಟ್ ಲೈಸೆನ್ಸ್ ತೊಗೋಬೇಕು. ಏನು ಸರ್ ಇದು ಲೈಸೆನ್ಸು? ಸೊ ಇದೇ ಮಾಮೂಲಿ ಲೈಸೆನ್ಸ್ ಅಂದರೆ ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ ಏನು ಅಂತ. ಸೊ ನೀವೇನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ, ಎಷ್ಟು ಜನ ಇದ್ದಾರೆ, ಸೊ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು, ಇಷ್ಟು ವರ್ಷ ನಾನು ಈ ಒಂದು ಈ ಇಂಡಸ್ಟ್ರೀಸಲ್ಲಿ ಈ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲೈಸೆನ್ಸ್ ತೊಗೋಬೇಕು, ಆಯಿತಾ. ಸೊ ಇಲ್ಲಿದೆ ನೋಡಿ, ಇಂಡಸ್ಟ್ರೀಸ್ ಲಿಸ್ಟೆಡ್ ಇನ್ ದ ಫಸ್ಟ್ ಶೆಡ್ಯೂಲ್ ನೀಡ್ ಅ ಲೈಸೆನ್ಸ್ ಫ್ರಮ್ ಅ ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಸೆಂಟ್ರಲ್ ಗೌರ್ಮೆಂಟು ಹೇಳ್ತಾ ಇದ್ದೀನಿ, ಸ್ಟೇಟ್ ಗೌರ್ಮೆಂಟ್ ಅಂತ ಕೇಳ್ತಾನೆ ಕ್ವಶನಲ್ಲಿ, ಅದು ಸ್ಟೇಟ್ ಗೌರ್ಮೆಂಟ್ ಬರಲ್ಲ, ಸೆಂಟ್ರಲ್ ಗೌರ್ಮೆಂಟು, ಆಯಿತಾ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂತ ಹೇಳೋದಾದರೆ, ಕಂಟ್ರೋಲ್ ಎಂಟ್ರಿ ಇನ್ ಟು ದ ಇಂಡಸ್ಟ್ರೀಸ್ ಆ್ಯಂಡ್ ಪ್ರಿವೆಂಟ್ ಮಿಸ್ಯೂಸ್ ಆಫ್ ರಿಸೋರ್ಸಸ್. ಎಕ್ಸೆಪ್ಷನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನೋಡಿ, ಚಿಕ್ಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, MSME, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ಸೊ ಇಂಥವನ್ನ ಬಿಟ್ಬಿಟ್ಟು ದೊಡ್ಡ ಇಂಡಸ್ಟ್ರೀಸು, ಟಾಟಾ ಸ್ಟೀಲ್ಗಳು, ಆಯಿತಾ. ಸೊ ಆಯಿಲ್ ರಿಫೈನರೀಸ್ ಇಂಡಸ್ಟ್ರೀಸ್ಗಳಾಗಿರ್ಬೋದು. ಸೊ ಇಂಥ ಇಂಡಸ್ಟ್ರೀಸ್ ಮೇಲೆ ನಿಗಾ ಇಟ್ಟು ಇವರು ಕಂಪಲ್ಸರಿ ಲೈಸೆನ್ಸ್ ಮಾಡಿಸ್ಕೋಬೇಕು, ಜೊತೆಗೆ ರಿಜಿಸ್ಟ್ರೇಷನ್ ಕೂಡ ಆಗಬೇಕು, ಆಯಿತಾ. ಸೊ ಆ ರಿಜಿಸ್ಟ್ರೇಷನ್ ಒಳಗಡೆ ಏನೇನು ಮಾಡ್ತಾಯಿದ್ದೀವಿ, ಸೊ ಎಷ್ಟು ಜನ ಇದ್ದಾರೆ, ಸೊ ಅದು ಕೂಡ ಲೈಸೆನ್ಸ್ ಇದಕ್ಕೆ ಬಂದ್ಬಿಡುತ್ತೆ. ಸೊ ಏನಿಲ್ಲ. ನೆಕ್ಸ್ಟು ರೆಗ್ಯುಲೇಷನ್ ಆಫ್ ಪ್ರೊಡಕ್ಷನ್. ನೋಡಿ, ಯಾವುದೇ ಕಾರಣಕ್ಕೂ ಏನು ಒಂದಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್ನ, ಅದರಲ್ಲಿ ಯಾವುದೇ ಕಾರಣಕ್ಕೂ ಸರ್ಪ್ಲಸ್ಸು ಆಗಬಾರ್ದು ಮತ್ತು ಶಾರ್ಟೇಜು ಆಗಬಾರ್ದು. ಅಂದರೆ ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಆ್ಯಕ್ಚುಲಾಗಿ ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡ್ನ ಸಪ್ಲೈ ಮೀಟ್ ಆಗಬೇಕು, ಆಯಿತಾ. ಸೊ ಆ ಥರ ಮಾಡಬೇಕು ಅಂದಾಗ ಈ ಒಂದು ಪ್ರೊಡಕ್ಷನ್ ಮೇಲೆ ಒಂದಷ್ಟು ರೆಗ್ಯುಲೇಟ್ ಮಾಡಬೇಕಾಗ್ತದೆ, ಆಯಿತಾ. ಸೊ ನೆಕ್ಸ್ಟು ರಿಸರ್ವೇಷನ್ ಇನ್ ಇಂಡಸ್ಟ್ರೀಸ್. ನೋಡಿ, ಸರ್ಟೆನ್ ಇಂಡಸ್ಟ್ರೀಸ್ ರಿಸರ್ವ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಏನಿದು ಕೆಲವೊಂದಷ್ಟು ಇಂಡಸ್ಟ್ರೀಸ್ ಅಂತ ಹೇಳೋದಾದರೆ, ಡಿಫೆನ್ಸು, ಅಟಾಮಿಕ್ ಎನರ್ಜಿ, ರೈಲ್ವೆ ಎಕ್ವಿಪ್ಮೆಂಟ್ಸು. ಸೊ ಇಂಥ ಒಂದಷ್ಟು ಅಂದರೆ ಆದಷ್ಟು ದೇಶದ ಹಿತಾಸಕ್ತಿಗೆ ಒಳಿತಾದಂತಹ ಕೆಲವೊಂದಷ್ಟು ಇಂಡಸ್ಟ್ರೀಸ್ ಆಗಿರ್ಬೋದು, ಅದರ ಮೇಲೆ ಸ್ವಲ್ಪ ಒಂದಷ್ಟು ರಿಸರ್ವೇಷನ್ ಇಟ್ಟಿರ್ತಾರೆ. ಅಂದರೆ ರಿಸರ್ವ್ಡ್ ಅಂತಂದರೆ
ಜಾಸ್ತಿ ರೆಗ್ಯುಲೇಟ್ ಮಾಡೋದಿಲ್ಲ. ಇವೆಲ್ಲ ಗೌರ್ಮೆಂಟ್ ಅಂಡರ್ಲೇ ಇರ್ತದೆ, ಸರಿನಾ? ಅದ್ರ ಮೇಲೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಆದಷ್ಟು ಪ್ರೈವೇಟ್ ಸೆಕ್ಟರ್ಸ್ ಏನಿದೆ ಅದ್ರ ಮೇಲೆ ಇಡೋಣ ಅನ್ನೋ ರೀತಿ, ಆಯಿತಾ? ಸೊ ನೆಕ್ಸ್ಟು ಕಂಟ್ರೋಲ್ ಓವರ್ ಪ್ರೈಸಿಂಗ್, ಆಯಿತಾ? ಸೊ ಕಂಟ್ರೋಲ್ ಓವರ್ ಪ್ರೈಸಿಂಗ್ ಅಂತಂದ್ರೆ ಏನು? ಸೊ ನಿಮ್ಮ ಜಿಯೋನೇ ತಗೊಳ್ಳಿ. ಈಗ ಜಿಯೋ ಮೇಲೆ ಈಗ ಸ್ಟಾರ್ಟಿಂಗ್ ಏನು ಮಾಡಿದ್ರು, ಫ್ರೀ ಅಂತ ಕೊಟ್ಟರು. ಓಕೆ, ಈಗ ಏನು ಮಾಡಿದರೆ ಪ್ರೈಸ್ ಹೈಕ್ ಮಾಡಿದ್ರು, ಆಯಿತಾ? ಸೊ ಈ ಥರ ಓವರ್ ಪ್ರೈಸಾಗಿ ಏನಾದ್ರು ಕೊಡ್ತಾ ಇದ್ದಾಗ ಅದ್ರ ಮೇಲೆ ಕಂಟ್ರೋಲ್ ಇಡಬೇಕು. ಬಟ್ ಇಟ್ಟಿದ್ದಾರೆ ಈಗ, ಬಟ್ ಆದರೂ ಕೂಡ ಅವರು ಮೊನೊಪಲೈಸ್ ಆಗಿದ್ದಾರೆ. ಜಿಯೋ ಅಂದರೆ ಏರ್ಟೆಲ್ ಇದೆ, ಆದರೂ ಕೂಡ ಜಿಯೋದು ಆದಷ್ಟು ಮೊನೊಪೊಲಿ ಅಂತಲೇ ಹೇಳ್ಬೋದು. ಸೊ ಈ ಥರ ಓವರ್ ಪ್ರೈಸಿಂಗ್ನ ಇವರು ಕಂಟ್ರೋಲ್ ಮಾಡಬೇಕು. ಯಾಕಂತಂದರೆ ಅವ್ರಿಗೆ ಒಂದ್ಸತಿ ಮೊನೊಪಲೈಸ್ ಅಂದರೆ ದೇಶದಲ್ಲಿ ನಾನೊಬ್ಬನೇ ಈ ಥರ ಒಂದು ಮಾರ್ಕೆಟನ್ನು ನಡೆಸ್ತಾ ಇರೋದು ಅಂತಂದಾಗ ಅವನು ಇಷ್ಟ ಬಂದಂಗೆ ಅವನು ಇನ್ಕ್ರೀಸ್ ಮಾಡ್ತಾನೆ ಅಲ್ವಾ? ಸೊ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಅಡ್ವೈಸರಿ ಬಾಡಿ ನೋಡಿ. ಒಂದೊಂದು ಇಂಡಸ್ಟ್ರೀಸು ಅಥವಾ ಒಂದೊಂದು ಫೀಲ್ಡ್ ಮೇಲೆ ಈಗ ಕನ್ಸಿಡರ್, ಈಗ ಪ್ಲಾಸ್ಟಿಕ್ ಅಂತ ಹೇಳಿದಾಗ ಈಗ ಪ್ಲಾಸ್ಟಿಕ್ಕಲ್ಲಿ ಏನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಅವ್ರ ಮೇಲೆ ಒಂದೊಂದು ಡಿಪಾರ್ಟ್ಮೆಂಟ್ನೇ ಇಡಬೇಕು ಗೌರ್ಮೆಂಟು, ದಟ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್ ಕೌನ್ಸಿಲ್. ಸೊ ಈ ಥರ ಒಂದಷ್ಟು ಕೌನ್ಸಿಲ್ಗಳು ಅಥವಾ ಈ ಥರ ಒಂದಷ್ಟು ಗೌರ್ಮೆಂಟ್ ಬಾಡೀಸ್ಗಳನ್ನ ಇಟ್ಟಾಗ ಏನಾಗುತ್ತೆ, ಆ ಒಂದು ಇಂಡಸ್ಟ್ರೀಸ್ ಮೇಲೆ ನೀಟಾಗಿ ರೆಗ್ಯುಲೇಟ್ ಮಾಡ್ಬೋದು. ಅಂದರೆ ಈಗ ಒಬ್ಬನ್ನೇ ಇಳಿಸ್ಬಿಟ್ಟು ಎಲ್ಲ ಇಂಡಸ್ಟ್ರೀಸು ನೀನೇ ನೋಡ್ಕೊಪ್ಪ ಅನ್ನೋದಕ್ಕಿಂತ ಒಂದೊಂದು ಸೆಕ್ಟರ್ಸ್ಗೆ, ಈಗ ಪ್ಲಾಸ್ಟಿಕ್ಕು, ಈಗ ವುಡನ್ ಅಂತ ತಿಳ್ಕೊಳ್ಳಿ, ಅಥವಾ ನೆಕ್ಸ್ಟ್ ಕೆಮಿಕಲ್ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಒಂದೊಂದು ಫೀಲ್ಡ್ಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಥವಾ ಒಂದೊಂದು ಬಾಡೀಸ್ನ ಫಾರ್ಮ್ ಮಾಡಿದಾಗ ಏನಾಗುತ್ತೆ, ಅವ್ರನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಹೇಳೋದು ಇಂಡಸ್ಟ್ರಿಯಲ್ ಅಡ್ವೈಸರಿ ಬಾಡೀಸ್ನ ನೇಮಕ ಮಾಡಿ. ಸೊ ನೆಕ್ಸ್ಟ್ ಪೆನಾಲ್ಟೀಸು. ಅಕಸ್ಮಾತು ಗೌರ್ಮೆಂಟ್ ಹೇಳಿದ ಮಾತು ಕೇಳಿಲ್ಲ ಅಂದರೆ ನೀವು ಪೆನಾಲ್ಟಿ ಕಟ್ಟಲೇಬೇಕಾಗ್ತದೆ, ಫೈನು ಮತ್ತು ಪೆನಾಲ್ಟಿ ಕಟ್ಟಲೇಬೇಕು. ಸೊ ನೆಕ್ಸ್ಟ್ ವಾಟ್ ಆರ್ ಸಿಗ್ನಿಫಿಕೆನ್ಸ್? ಸೊ ಸಿಗ್ನಿಫಿಕೆನ್ಸ್ ಏನಿಲ್ಲ, ಎಕನಾಮಿಕ್ ಡೆವಲಪ್ಮೆಂಟು, ಇಂಡಸ್ಟ್ರಿಯಲೈಸೇಷನ್ನು ಬೂಸ್ಟ್ ಮಾಡಬೇಕು, ಪಬ್ಲಿಕ್ ಸೆಕ್ಟರ್ ಗ್ರೋತ್ ಆಗಬೇಕು, ನೆಕ್ಸ್ಟ್ ಕನ್ಸ್ಯೂಮರ್ ವೆಲ್ಫೇರು. ಇದೇನಿಲ್ಲ ಬಿಡಿ, ಸರಿನಾ? ಇಂಡೈರೆಕ್ಟಾಗಿ ಅದು ನಮ್ಮ ದೇಶದ GDPನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುತ್ತೆ, ಆಯಿತಾ? ಸೊ ಅಲ್ಲೇನಿಲ್ಲ. ಸೊ ಒಂದಷ್ಟು ಅಮೆಂಡ್ಮೆಂಟ್ಸ್ಗಳೇನಿದೆ, ಸೊ ಲೇಟರ್ ಅಂದರೆ 1991ನಲ್ಲಿ ಈ ಒಂದು LPG ರಿಫಾರ್ಮ್ಸ್ ಬಂದಾಗ ಈ ಒಂದು ಲೈಸೆನ್ಸ್ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ, ಸೊ ಈ ಲೈಸೆನ್ಸ್ ರಿಕ್ವೈರ್ಮೆಂಟ್ನ ಅಬಾಲಿಷ್ ಮಾಡ್ತಾರೆ, ಆಯಿತಾ? ಸೊ ಈ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇದ್ದಾಗ ಇಲ್ಲೇನಾಗುತ್ತೆ, ಒಂದಷ್ಟು ಲಂಚ ಕೇಳೋದಕ್ಕೆ ಶುರು ಮಾಡ್ತಾರೆ. ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ನೀವು ಲಂಚ ಕೊಡಿ ಅಂತ ಕೇಳ್ತಾರೆ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಈ ತುಂಬ ಇಂಡಸ್ಟ್ರೀಸ್ ಏನಾಗುತ್ತೆ, ಈ ಲಂಚಕ್ಕೋಸ್ಕರನೇ ಕೆಲವೊಂದು ಇಂಡಸ್ಟ್ರೀಸ್ಗಳು ಹಿಂದೆ ಸೇರ್ಕೊಳ್ಳುತ್ತೆ, ಆಯಿತಾ? ಸೊ ಅದರಿಂದ ಏನಾಗುತ್ತೆ, ಎಕ್ಸಾಂಪಲ್ ಹೇಳಿದ್ರೆ ಎಕ್ಸೆಪ್ಟ್ ಡಿಫೆನ್ಸ್ ಮತ್ತು ಹಜಾರ್ಡಸ್ ಕೆಮಿಕಲ್ ಬಿಟ್ಟರೆ ಕೆಲವೊಂದು MSME ಬರಬೇಕು ಅಂದರೂ ಕೂಡ ಅವ್ರ ಮೇಲೆ ಏನಾಗುತ್ತೆ, ಲಂಚವನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಇಂಡಸ್ಟ್ರೀಸ್ಗಳು ಮುಂದೆ ಬರಲ್ಲ. ಸೊ ಅದಕ್ಕೋಸ್ಕರ LPG ರಿಫಾರ್ಮ್ಸಲ್ಲಿ ಅದನ್ನೆಲ್ಲ ಅಬಾಲಿಷ್ ಮಾಡ್ತಾರೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ, ಆಯಿತಾ, ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಸೊ ಈಗ ಬೇಡ, ಇದು ಇಂಪಾರ್ಟೆಂಟು ನೋಡ್ರಪ್ಪ. ಪೆನ್ನಲ್ಲೋ ಪೆನ್ಸಿಲೋ ಗೋಡೆ ಮೇಲೆ ಎಲ್ಲರೂ ಬರ್ಕೊಳ್ಳಿ, ಈ ಕ್ವಶನ್ ಕೇಳ್ತಾನೆ ಈ ಸತಿ, ಆಯಿತಾ? ಸೊ ವಾಟ್ ಆರ್ ದ ಇಂಡಸ್ಟ್ರೀಸ್ ಕವರ್ಡ್ ಅಂಡರ್ ಇಂಡಸ್ಟ್ರೀಸ್ ಆ್ಯಕ್ಟ್ 1951 ಅಂಡರ್ ಫಸ್ಟ್ ಸ್ಕೆಡ್ಯೂಲ್ ಅಂತ ಕೇಳ್ತಾನೆ. ಇನ್ನೊಂದ್ಸತಿ ಹೇಳ್ತೀನಿ, ವಾಟ್ ಆರ್ ದ ಇಂಡಸ್ಟ್ರೀಸ್ ಕವರ್ಡ್ ಅಂಡರ್ ದ ಇಂಡಸ್ಟ್ರೀಸ್ ಆ್ಯಕ್ಟ್ 1951 ಅಂಡರ್ ಫಸ್ಟ್ ಸ್ಕೆಡ್ಯೂಲ್ ಅಂತ ಕೇಳ್ಬೋದು. ಸೊ ಅವಾಗ ಮೊದಲನೇದು ಓರ್ಸಿಂದ ಮೆಟಲ್ಸ್ ಇದು ಮಾಡ್ತಾರೆ ನೋಡಿ. ಸೊ ಆ್ಯಂಡ್ ಮೆಟಲರ್ಜಿಕಲ್ ಇಂಡಸ್ಟ್ರೀಸ್, ಸೊ ಐರನ್ ಇಂಡಸ್ಟ್ರೀಸು, ಸ್ಟೀಲ್ ಇಂಡಸ್ಟ್ರೀಸು, ಸೊ ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಫ್ಯೂಯಲ್ಸು, ಎಕ್ಸಾಂಪಲ್ ನಿಮ್ಮ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಆಯಿಲ್ ರಿಫೈನರೀಸ್, ಆಯಿತಾ? ಸೊ ನೆಕ್ಸ್ಟು ಕೆಮಿಕಲ್ಸ್ ಹೇಳಿದರೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಪ್ಯಾರಾಮ್ಯಾಕ್ಯೂಟಿಕಲ್ಸ್. ಮಷಿನರೀಸ್ ಹೇಳಿದರೆ ಮಷಿನರೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಹೆವಿ ಮಷಿನರೀಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಸೊ ಟೆಕ್ಸ್ಟೈಲ್, ಫುಡ್ ಪ್ರೊಸೆಸಿಂಗ್, ಪೇಪರ್ ಆ್ಯಂಡ್ ಪ್ರಿಂಟಿಂಗ್. ಸೊ ಇಷ್ಟು ನಿಮ್ಮ ಇಂಡಸ್ಟ್ರೀಸ್ ಬರುತ್ತೆ ಫಸ್ಟ್ ಸ್ಕೆಡ್ಯೂಲ್ ಅಂಡರ್ಲಿ. ಇದು ನಿಮ್ಮ 1951 ಇಂಡಸ್ಟ್ರೀಸ್ ಆ್ಯಕ್ಟಲ್ಲಿ ಬರುತ್ತೆ, ಆಯಿತಾ? ಸೊ ಅದಾದಮೇಲೆ ಇದು ತುಂಬ ಇಂಪಾರ್ಟೆಂಟ್ ಕಣ್ರಪ್ಪ, ಆಯಿತಾ? ಸೊ ಏನಾದ್ರು ಮಾಡಿ ಇದೊಂದು ಪಕ್ಕ ಕೇಳ್ತಾನೆ, ಆಯಿತಾ? ಸೊ ನೆಕ್ಸ್ಟು ಗವರ್ನಮೆಂಟ್ ಬಾಡೀಸ್ ಇನ್ವಾಲ್ವ್. ಸೊ ಯಾವುದು ಮಿನಿಸ್ಟ್ರಿಗಳು ಯಾವ್ದು ಇದೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಡೈರೆಕ್ಟೊರೇಟ್ ಜನರಲ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಸೊ ಒಂದಷ್ಟು ಕ್ರಿಟಿಸಿಸಮ್ ಇದೆ, ಏನು ಅಂತಂದರೆ ಇದರಲ್ಲಿ ತುಂಬ ಅಂದರೆ ಬ್ಯೂರೋಕ್ರಸಿ ಇನ್ವಾಲ್ವ್ ಆಗಿದೆ, ಆಯಿತಾ? ತುಂಬ ಡಿಲೇ ಮಾಡ್ತಾ ಇದ್ದಾರೆ ಲೈಸೆನ್ಸ್ ಕೊಡೋದಕ್ಕೆ. ಲೈಸೆನ್ಸ್ ಕೇಳಕ್ಕೆ ಬಂತು ಅಂದರೆ ಲಂಚ ಕೇಳ್ತಾ ಇದ್ದಾರೆ ಅಂತ ಇದು ಮಾಡಿದ್ರು. ನೆಕ್ಸ್ಟು ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ. ಸೊ ಕೆಲವೊಂದು ಪ್ರೈವೇಟ್ ಸೆಕ್ಟ್ರನ್ನ ಇಲ್ಲಿ ಇಲ್ಲಿ ಸ್ವಲ್ಪ ಅಂತ ಹೇಳೋದಕ್ಕಾಗಲ್ಲ, ಕಂಪ್ಲೀಟಾಗಿ ಇಲ್ಲಿ ಪ್ರೈವೇಟ್ ಸೆಕ್ಟರ್ಗಳನ್ನ ಇಲ್ಲಿ ಬಂದ್ ಮಾಡಿಬಿಡ್ತಾರೆ. ಯಾಕಂದರೆ ಈಗಾಗಲೇ ಬ್ರಿಟಿಷರು ಬಂದು ಅವರು ಕೂಡ ಪ್ರೈವೇಟ್ ಅವರಲ್ವಾ, ಸೊ ಪ್ರೈವೇಟ್ ಸೆಕ್ಟರ್ ಅಲ್ವಾ, ಸೊ ಅವರು ಕೂಡ ಬಂದು ಲೂಟಿ ಹೋದ್ರು. ಇನ್ಯಾವ ಒಂದು ಪ್ರೈವೇಟ್ ಸೆಕ್ಟರ್ಗೆ ನಾವು ಅಲೋ ಮಾಡಿದ್ರೆ ಇಂಡಿಯನವರು ತುಂಬ ಲೂಟಿ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ಪ್ರೈವೇಟ್ ಸೆಕ್ಟರ್ಗಳಿಗೆ ಇವರು
ಸ್ಟಾಪ್ ಮಾಡ್ತಾರೆ, ಅಂದರೆ ರೆಸ್ಟ್ರಿಕ್ಟ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟ್ ಓವರ್ ರೆಗ್ಯುಲೇಷನು, ತುಂಬ ರೆಗ್ಯುಲೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಆಯಿತಾ. ಸೊ ಚಿಕ್ಕ ಪುಟ್ಟ ಏನೇ ಒಂದು ಹೊಸ್ದಾಗಿ ಇನೋವೇಟ್ ಮಾಡೋಕೆ ಹೋದರೂ ಕೂಡ ಇವ್ರು ಏನಾಗ್ತಾರೆ, ಮೂಗು ತೋರಿಸ್ತಾ ಇರ್ತಾರೆ, ಸರಿನಾ. ಸೊ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂದ್ಕೊಂಡು, ಯಾಕಂದರೆ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೇಳಿದ್ನಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ. ಸೊ ಇವ್ರೇನು ಮಾಡ್ತಾರೆ, ಸೊ ಒಂದಷ್ಟು ಮೂಗು ಚುಚ್ತಾ ಇರ್ತಾರೆ, ಅಂದರೆ ಪೋಕ್ ಮಾಡ್ತಾ ಇರ್ತಾರೆ, ಆಯಿತಾ. ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ. ಸೊ ತುಂಬ ರೆಗ್ಯುಲೇಷನ್ ಇದ್ದಾಗ ಇನೋವೇಷನ್ಗೆ ಇಲ್ಲಿ ಜಾಗ ಇರೋದಿಲ್ಲ. ಹೊಸ್ದಾಗಿ ಏನೋ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೂ ಕೂಡ ಇಲ್ಲಿ ಜಾಗ ಇರೋದಿಲ್ಲ. ಹೆವಿ ಟ್ಯಾಕ್ಸಸ್ಸು ಅದು ಇದು ಗೊತ್ತಲ್ಲ ನಿಮಗೆ, ಆಯಿತಾ. ಸೊ ನೆಕ್ಸ್ಟು ರೆಡ್ ಟೇಪು, ಇನ್ಕ್ರೀಸ್ ಕರಪ್ಷನ್, ಅಂದರೆ ಸಾಕು ಕರಪ್ಷನಿಂದಾಗಿ ಇನ್ಎಫಿಷಿಯನ್ಸಿ ಇದೆ. ಸೊ ನೆಕ್ಸ್ಟ್ ಹೇಳೋದಾದರೆ ರಿಲೆವೆನ್ಸು ಹೇಳಿದ್ನಲ್ಲ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಎಕ್ಸಾಂಪಲ್ ಹೇಳೋದಾದರೆ. ಸೊ ನೆಕ್ಸ್ಟು ಕೀ ಫ್ಯಾಕ್ಟ್ಸು, ಓಕೆ ಇನ್ನೇ ನೋಡಿದ್ದೀವಿ. ಸೊ ಇಷ್ಟು ಬಂದು ನಿಮ್ಮ ಇಂಡಸ್ಟ್ರೀಸ್ ಆ್ಯಕ್ಟ್ 1951. ನಿಮಗೆ ಕೇಳುವಂಥ ಕ್ವಶನು ಇದೆ, ವಾಟ್ ಆರ್ ದ ಇಂಡಸ್ಟ್ರೀಸ್ ಕವರ್ಡ್ ಅಂಡರ್ ದ, ಹೇಳಿದ್ನಲ್ಲ ಇದೆ ಫಸ್ಟ್ ಶೆಡ್ಯೂಲ್ ಅಂಡರ್ಲಿ. ಮೆಟಲರ್ಜಿಕಲ್ ಇಂಡಸ್ಟ್ರೀಸ್, ಫ್ಯೂಯಲ್ಸ್, ಕೆಮಿಕಲ್ಸ್, ಮೆಷಿನರೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಟೆಕ್ಸ್ಟೈಲ್ಸ್, ಫುಡ್ ಪ್ರೊಸೆಸಿಂಗ್, ಪೇಪರ್ ಆ್ಯಂಡ್ ಪ್ರಿಂಟಿಂಗ್. ಸೊ ಇವೆಲ್ಲ ನಿಮ್ಮ ಫಸ್ಟ್ ಶೆಡ್ಯೂಲ್ ಅಂಡರ್ಲಿ ಬರುತ್ತೆ, ಆಯಿತಾ. ಸೊ ಅಕಸ್ಮಾತ್ ನಿಮಗೆ ಈ ವೆಬ್ಸೈಟ್ ಅದು ಕನ್ನಡ ಬೇಕು ಅಂದರೆ ಮೇಲ್ಗಡೆ ಹೋಗಿ ಕನ್ನಡ ಅಂತ ಸರ್ಚ್ ಮಾಡಿ. ಅಕಸ್ಮಾತ್ ನಿಮಗೆ ಇಲ್ಲಿ ಕುಕ್ಕೀಸ್ ಅಂತ ಒಂದು ಪಾಪಪ್ ಬರುತ್ತೆ. ಸೊ ಆ ಪಾಪಪ್ಗೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ನಿಮಗೆ ಇದೊಂದು ಕನ್ನಡ ಟ್ರಾನ್ಸ್ಲೇಟ್ ಆಗುತ್ತೆ, ಸರಿನಾ. ಸೊ ನಿಮಗೆ ಡಾರ್ಕ್ ಮೋಡ್ ಬೇಕು ಅಂದರೆ ಡಾರ್ಕ್ ಮೋಡಾರು ಕೂತ್ಕೊಳ್ಳಿ. ಯಾವ್ದು ಬೆಳಕು ಅಂತಿದೆ, ಲೈಟ್ ಮೋಡು ಇವೆಲ್ಲ. ಸೊ ಇನ್ನೇನಿಲ್ಲ, ಗ್ರೂಪ್ ಎಕ್ಸಾಮ್ ಇಲ್ಲಿ ನೋಡಿ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಗ್ರೂಪ್ ಬಿ ಎಕ್ಸಾಮ್ ಇರೋ ಪೋಸ್ಟ್ಗಳೆಲ್ಲ ಇಲ್ಲಿ ನಿಮಗೆ ಬರುತ್ತೆ, ಆಯಿತಾ. ಸೊ ಇಷ್ಟು ಬಂದು ನಿಮ್ಮ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1951 ಆಗಿತ್ತು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲೆದ್ರ ಆ್ಯಡ್ಗಳು ಪಾಪಪ್ ಆಯಿತು ಅಂತಂದರೆ ದಯವಿಟ್ಟು ಕ್ಲಿಕ್ ಮಾಡ್ರಪ್ಪ, ಆಯಿತಾ. ಸೊ ಒಂದೊಂದು ಆ್ಯಡ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೊಂದು ಟಾಪಿಕ್ ಮೇಲೆ ಬರ್ತೀನಿ, ಆಯಿತಾ. ಓಕೆ, ಥ್ಯಾಂಕ್ ಯು.